ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನ ಯಾವುದು, ಅಲ್ಲಿನ ವಿಶೇಷತೆ ಏನು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಾಸನದ ಸಮೀಪ ಸಾಕಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಇದೆ. ಹಳೆಬೀಡಿಗೆ ಬಂದ್ರೆ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಲೆ ಹೋಗ್ ಬನ್ನಿ ಅಂತಾನೆ ಹೇಳ್ತೀನಿ, ಯಾಕೆಂದ್ರೆ ಅಷ್ಟು ಮಹಿಮೆ ಉಳ್ಳಂತಹ ಒಂದು ಸನ್ನಿಧಾನ. ಇವತ್ತು ನಾವು ಬಂದಿರೋದು ಹುಲಿಕಲ್ಗೆ. ಇಲ್ಲಿರೋದು ಶ್ರೀ ವೀರಭದ್ರ ಸ್ವಾಮಿಯ ಸನ್ನಿಧಾನ. ನಿಜವಾಗ್ಲೂ ಇಲ್ಲಿ ವ್ಯೂ ಪಾಯಿಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಈ ಒಂದು ಸನ್ನಿಧಾನಕ್ಕೆ ಬಂದ್ರಂತೂ ಬಿಟ್ಟು ಹೋಗಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ಒಂದು ಕ್ಲಿಪ್ಪಿಂಗ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕೂಡ ಬಂದಿದ್ದು ಫಸ್ಟ್ ಟೈಮು. ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ಕೆ ನಾನು ಹೋಗ್ತಾನೆ ಇರ್ತೀನಿ, ನಮ್ಮ ಮನೆ ದೇವರು ಕೂಡ ಹೌದು. ಇವತ್ತು ನಾನು ಹುಲಿಕಲ್ಲಿನಲ್ಲಿ ಇರುವಂತಹ ಶ್ರೀ ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿರುವಂತದ್ದು. ಇವಾಗ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಹಾಗೆ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಕೂಡ ನಾನು ಮುಂದೆ ತಿಳಿಸ್ತೀನಿ. ಮೊದಲಿಗೆ ದೇವಸ್ಥಾನ ನೋಡ್ಕೊಂಡ್ ಬನ್ನಿ. ದೇವಸ್ಥಾನಕ್ಕೆ ಹೋಗುವಾಗ ನಿಮಗೆ ಎಡಭಾಗದಲ್ಲೇನೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ಸಿಕ್ಕುತ್ತೆ. ಚಿಕ್ಕದಾದಂತಹ ಒಂದು ಗುಡಿ ಕೂಡ ಇದೆ. ಇವಾಗ ಮೊದಲಿಗೆ ದರ್ಶನ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕಾಗತ್ತೆ. ತುಂಬಾನೇ ಸುಂದರವಾಗಿದೆ ಈ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನಾನು ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ ಕೇಳಿದ್ದೆ, ಆದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದ ಮೇಲೆ ಗೊತ್ತಾಯ್ತು ಈ ದೇವಸ್ಥಾನದ ಒಂದು ಮಹಿಮೆ ಏನು ಅಂತ. ನೋಡಲು ಎಷ್ಟು ಸುಂದರವಾಗಿದೆ, ಅಪಾರ ಮಹಿಮೆ ಉಳ್ಳಂತಹ ಒಂದು ಸನ್ನಿಧಾನ ಇದು. ಇವಾಗ ಒಂದು ಪ್ರದಕ್ಷಿಣೆ ಕೂಡ ಬರೋಣ, ಹಾಗೆ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೆ ಇವಾಗ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ.
ದೇವಸ್ಥಾನ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ? ಬನ್ನಿ ಇವಾಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸ್ವಾಮಿಯ ಅಲಂಕಾರ ಹೇಗಿದೆ, ಹಾಗೆ ಇಲ್ಲಿನ ಮಹಿಮೆ ಏನು ಅಂತ ಕೂಡ ನನ್ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಇದು. ಮೇನ್ ಎಂಟ್ರೆನ್ಸ್ ಇಂದ ಬಂದ ತಕ್ಷಣನೇ ಎಡಭಾಗದಲ್ಲಿ ಒಂದು ಶಿವಲಿಂಗದ ದರ್ಶನವನ್ನ ನೀವು ಪಡಿಬಹುದು. ಹಾಗೆ ರೈಟ್ ಸೈಡ್ ಅಲ್ಲಿ ಒಂದು ಡೋರ್ ಇದೆ, ಅಂದ್ರೆ ದರ್ಶನ ಮಾಡ್ಕೊಂಡು ನಾವು ಆ ಕಡೆಯಿಂದ ಹೊರಗಡೆ ಹೋಗೋದಕ್ಕೆ ಮಾಡಿರುವಂತಹ ಒಂದು ಡೋರು. ಈಗ ನಿಮ್ಗೆ ಶಿವಲಿಂಗದ ದರ್ಶನವನ್ನ ಕೂಡ ಮಾಡಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ನೀವು ಸಾಕಷ್ಟು ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿರ್ತೀರಾ. ಈ ಒಂದು ದೇವಸ್ಥಾನ ತುಂಬಾ ವಿಶೇಷ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಯಾಕೆ ಹುಲಿಕಲ್ಲು ಅಂತ ಹೆಸರು ಬಂತು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ತೀನಿ. ನಾನು ಕೇಳಿರೋ ಪ್ರಕಾರ ದೇವಾಲಯದ ಪಶ್ಚಿಮ ದಿಕ್ಕಿನಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಗುಹೆ ಇತ್ತು ಅಂತ ಹೇಳ್ತಾರೆ. ಅದನ್ನ ಕವಿ ಕಲ್ಲು ಅಂತ ಹೇಳ್ತಾರೆ. ಹಿಂದೆ ಈ ಗುಹೆಯಲ್ಲಿ ಹುಲಿಗಳು ವಾಸವಾಗಿದ್ವು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಹುಲಿಗಳೇ ಹೆಚ್ಚಾಗಿ ವಾಸವಾಗಿದ್ವು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಪ್ರದೇಶವನ್ನ ಹುಲಿಕಲ್ಲು ಅಂತ ಕರೆಯಲಾಗುತ್ತೆ. ಬನ್ನಿ ಇವಾಗ ದೇವಸ್ಥಾನದ ಒಳಗೆ ಹೋಗಿ ಸ್ವಾಮಿಯ ಅಲಂಕಾರ ಹೇಗಿದೆ ಅಂತ ನಿಮ್ಗೂ ಕೂಡ ದರ್ಶನ ಮಾಡಿಸ್ತೀನಿ. ಶ್ರೀ ಹುಲಿಕಲ್ಲು ವೀರಭದ್ರ ಸ್ವಾಮಿ ದೇವಾಲಯದ ಸ್ಥಳ ಪುರಾಣವನ್ನ ಹೇಳಬೇಕು ಅಂತ ಅಂದ್ರೆ, ಸುಮಾರು 825 ವರ್ಷಗಳ ಹಿಂದೆ ರುದ್ರಮುನಿ ಎಂಬ ಋಷಿಗಳು ಶಿವ ಮತ್ತು ಪಾರ್ವತಿಯನ್ನ ಕುರಿತು ಇಲ್ಲಿ ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಮಾಡಿದಂತಹ ಸಂದರ್ಭದಲ್ಲಿ ಶಿವನ ಪುತ್ರನಾದಂತಹ ಶ್ರೀ ವೀರಭದ್ರನು ತಂದೆಯ ಆದೇಶದ ಮೇರೆಗೆ ಪ್ರತ್ಯಕ್ಷನಾಗಿ ಶಿವರುದ್ರನಿಗೆ ಆಶೀರ್ವದಿಸಿ ಆತನಿಂದ ರುದ್ರಾಕ್ಷಿಯನ್ನ ಪಡೆದು ತನ್ನ ದೇಹಕ್ಕೆ ಸಂಪೂರ್ಣವಾಗಿ ಧರಿಸಿ ರುದ್ರಮುನಿಯ ವಿನಂತಿಯ ಮೇರೆಗೆ ಇಲ್ಲಿ ನೆಲೆಸಿದರೆಂಬ ಪ್ರತೀತಿ ಇದೆ. ಈಗ ನಿಮಗೂ ಕೂಡ ವೀರಭದ್ರ ಸ್ವಾಮಿಯ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ. ಈ ಒಂದು ಸನ್ನಿಧಾನದ ಬಗ್ಗೆ ನಿಮ್ಗೆ ಹೇಳಲೇಬೇಕು. ತುಂಬಾ ವಿಶೇಷವಾದಂತಹ ಒಂದು ಸನ್ನಿಧಾನ, ಅಪಾರ ಮಹಿಮೆ ಉಳ್ಳದ್ದು ಅಂತ ನಾನು ಮುಂಚೆನೆ ತಿಳಿಸ್ತೀನಿ. ನೀವು ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಇರ್ತೀರಾ, ಸ್ವಾಮಿಯ ದರ್ಶನವನ್ನ ಪಡೆದಿರ್ತೀರಾ. ನೀವು ದೇವಸ್ಥಾನದಲ್ಲಿ ನೋಡಿರ್ಬೋದು, ವಿಗ್ರಹ ರೂಪದಲ್ಲಿ ಇರುವಂತಹ ವೀರಭದ್ರ ಸ್ವಾಮಿಯ ದರ್ಶನವನ್ನ ನೀವು ಪಡ್ತಿರ್ತೀರ. ಆದ್ರೆ ಇದು ತುಂಬಾ ವಿಶೇಷ. ಯಾಕೆ ಅಂದ್ರೆ ಇದು ಉದ್ಭವ ಮೂರ್ತಿ. ಅಂದ್ರೆ ಇಲ್ಲಿನ ವೀರಭದ್ರ ಸ್ವಾಮಿ ಸ್ವಯಂಭೂ ಅಂತ ಹೇಳ್ಬೋದು. ಅಂದ್ರೆ ನೆಲದಿಂದ ತಾನಾಗಿಯೇ ಉದ್ಭವವಾಗಿರುವಂತದ್ದು. ಅಂದ್ರೆ ಇದು ವಿಗ್ರಹದ ಪ್ರತಿಯೊಂದು ಭಾಗವು ರುದ್ರಾಕ್ಷಿಯ ರೂಪದಲ್ಲಿ ಇರುವುದು ಈ ಕ್ಷೇತ್ರದ ಒಂದು ವಿಶೇಷ ಅಂತ ಹೇಳ್ಬೋದು. ಅಂದ್ರೆ ಇದು ಪ್ರತಿಷ್ಠಾಪನೆ ಮಾಡಿರುವಂತದ್ದಲ್ಲ, ತಾನಾಗಿಯೇ ಉದ್ಭವವಾಗಿರುವಂತಹ ಒಂದು ಮೂರ್ತಿ. ಇದು ತುಂಬಾನೇ ಮಹಿಮೆ ಉಳ್ಳಂತಹ ಒಂದು ಸನ್ನಿಧಾನ ಅಂತ ಹೇಳ್ಬೋದು. ಭಕ್ತರು ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನ ಪಡೆದು ತಮ್ಮ ಇಷ್ಟಾರ್ಥ ನೆರವೇರುತ್ತಾ ಅಂತ ಕೂಡ ಇಲ್ಲಿ ಸ್ವಾಮಿಯಲ್ಲಿ ಅಪ್ಪಣೆಯನ್ನ ಕೂಡ ಕೇಳ್ತಾರೆ. ಅಂದ್ರೆ ಈ ಒಂದು ಸನ್ನಿಧಾನಕ್ಕೆ ಬಂದು ಭಕ್ತರು ಏನೇ ಕೇಳ್ಕೊಂಡ್ರು ಅದು ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿ ಹೂ ಪ್ರಸಾದ ಕೂಡ ಆಗುತ್ತೆ. ಅಪ್ಪಣೆ ಕೇಳಕ್ಕೆ ಅಂತ ಇಲ್ಲಿ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಇಲ್ಲಿ ನಾನು ಕೂಡ ಭಕ್ತರನ್ನ ಮಾತಾಡಿಸ್ದೆ. ಅವರು ಕೂಡ ಹೇಳಿದ್ರು, ನಾನು ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ, ಈ ಒಂದು ಸನ್ನಿಧಾನಕ್ಕೆ ಬಂದ್ ಹೋದ್ಮೇಲೆ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ. ಹಾಗೇನೆ ಇಲ್ಲಿ ಹೂ ಪ್ರಸಾದ ಆಯ್ತು ಅಂದ್ರೆ ಅದು ಖಂಡಿತ ಆ ಒಂದು ಇಷ್ಟಾರ್ಥ ನೆರವೇರುತ್ತೆ ಅಂತ ಕೂಡ ಹೇಳಿದ್ರು. ಇಲ್ಲಿ ನಾನೇ ನೋಡಿದೆ, ತುಂಬಾ ಜನ ಭಕ್ತರು ಇಲ್ಲಿ ಹೂ ಪ್ರಸಾದವನ್ನ ಕೇಳ್ತಾ ಇದ್ರು. ಅವರ ಇಷ್ಟಾರ್ಥ ನೆರವೇರುತ್ತೆ ಅಂದ್ರೆ ಬಲಗಡೆಯಿಂದ ಹೂ ಬೀಳುವಂತದ್ದನ್ನ ನಾನು ಕೂಡ ನೋಡಿದೆ. ನನಗೂ ತುಂಬಾನೇ ಸಂತೋಷ ಆಯ್ತು. ತುಂಬಾನೇ ವಿಶೇಷವಾದಂತಹ ಸನ್ನಿಧಾನ. ನೀವು ಏನಾದ್ರೂ ಹಳೆಬೀಡು ಸೈಡ್ ಬಂದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದೋಗಿ. ತುಂಬಾನೇ ವಿಶೇಷವಾದಂತಹ ಸನ್ನಿಧಾನ. ಇಂಥ ಒಂದು ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನ ಪಡೆದ್ರೆ ಪುನೀತರೇ ಆಗ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಹುಲಿಕಲ್ಲಿನಲ್ಲಿ ಇರುವಂತಹ ಶ್ರೀ ವೀರಭದ್ರ ಸ್ವಾಮಿಯ ಸನ್ನಿಧಾನ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸಿದೀನಿ. ಈ ವಿಡಿಯೋ ಕೂಡ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.